ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಲೈಟ್ ಸಿ ಗ್ರೀನ್ ಕಲರ್ ಸ್ಯಾರಿಗೆ ಒಂದು ಬ್ಲೌಸ್ ಡಿಸೈನ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಟ್ರೇಸ್ ಮಾಡಿ ತಗೊಂಡು ನಾನು ಡಿಸೈನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಸಿಲ್ವರ್ ಕಲರ್ ಜರಿ ಥ್ರೆಡ್ಡಲ್ಲಿ 3 ಲೈನ್ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 3 ಲೈನ್ ಜರಿ ಥ್ರೆಡ್ಡಲ್ಲೇ ಹಾಕಿ ಯಾವ ರೀತಿ ಇದೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈಗ 3ನೇ ಲೈನು ಹಾಕ್ಕೊಳ್ತಾ ಇದ್ದೀನಿ. ಈಗ ಸೆಲ್ಫ್ ಕಲರಲ್ಲಿ ಸಿಲ್ಕ್ ಥ್ರೆಡ್ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ನಾನು ಸಿಲ್ಕ್ ಥ್ರೆಡ್ನ 2 ಲೈನ್ ಚೈನ್ ಸ್ಟಿಚ್ ಹಾಕ್ಕೊಳ್ತೀನಿ. ಇದು ಡಬಲ್ ಆಗೇ ತೊಗೊಳ್ಬೇಕು ಫ್ರೆಂಡ್ಸ್, ಯಾಕಂತಂದರೆ ಸಿಲ್ಕ್ ಥ್ರೆಡ್ನ ಸಿಂಗಲ್ ಆಗೇ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಥ್ರೆಡ್ ಕಟ್ ಆಗ್ತಾನೇ ಇರುತ್ತೆ. ಸೊ ಅದಕ್ಕೋಸ್ಕರ ಸಿಲ್ಕ್ ಥ್ರೆಡ್ನ ಯಾವಾಗಲೂ ಡಬಲ್ ಆಗೇ ತೊಗೊಂಡು ಡಿಸೈನ್ ಮಾಡಬೇಕಾಗತ್ತೆ. ಈಗ ನಾನು 2 ಲೈನು ಚೈನ್ ಸ್ಟಿಚ್ಚು ಹಾಕ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಥ್ರೆಡ್ಡಲ್ಲಿ ಹಾಕಿ ಮುಗಿಸಿದ್ದೀನಿ. ಈಗ ನಾನು ಅದೇ ಸೇಮ್ ಕಲರಲ್ಲೇ ಶುಗರ್ ಬೀಡ್ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಈಗ ಶುಗರ್ ಬೀಡಲ್ಲಿ ಒಂದು ಲೈನ್ ಶುಗರ್ ಬೀಡ್ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಸಿಲ್ವರ್ ಕಲರ್ ಜರ್ದೋಸಿಯಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಬಳ್ಳಿ ಕರ್ವ್ ಶೇಪಲ್ಲಿ ಒಂದು ಬಳ್ಳಿ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಜರ್ದೋಸಿಯಲ್ಲಿ ಸ್ಟೆಮ್ ಸ್ಟಿಚ್ ಐಡಿಯಾ ಮಾಡಿ ಹಾಕ್ತಾಯಿದ್ದೀನಿ. ಜರ್ದೋಸಿ ಹ್ಯಾಂಡಲ್ ಮಾಡೋಕ್ಕೆ ಬರೋರು ಇದೇ ಹಾಕ್ಕೋಬೋದು. ಜರ್ದೋಸಿ ಬರಲ್ಲ, ನಾವಿನ್ನೂ ಬಿಗಿನರ್ಸ್ ಆಗಿದ್ದೀವಿ ಅಂತಂದರೆ ಥ್ರೆಡ್ಡಲ್ಲಿ ಸ್ಟೆಮ್ ಸ್ಟಿಚ್ ಹಾಕ್ಕೋಬೋದು, ಇಲ್ಲ ಎಂಬೋಸ್ಡ್ ಸ್ಟಿಚ್ ಹಾಕ್ಕೋಬೋದು. ನಿಮ್ಮ ಇಷ್ಟ ಫ್ರೆಂಡ್ಸ್, ನೀವು ಯಾವ ಸ್ಟಿಚ್ ಹಾಕ್ಕೊಳ್ತೀರಾ, ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನು ನೀವು ಡಿಸೈಡ್ ಮಾಡಿಕೊಂಡು ಹಾಕ್ಕೊಳ್ಬೋದು ಡಿಸೈನ್ನ. ನಾನು ಸ್ಟೆಮ್ ಸ್ಟಿಚ್ಚು, ಜರ್ದೋಸಿ ಸ್ಟೆಮ್ ಸ್ಟಿಚ್ಚು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬೀಡ್ಸಲ್ಲಿ ಹಾಕ್ಕೋಬೋದು ಫ್ರೆಂಡ್ಸ್, ಜರ್ದೋಸಿನೇ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ.
ಯಾವ್ಯಾವ ಡಿಸೈನ್ಗೆ ಯಾವ್ಯಾವ ಸ್ಟಿಚ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ನೀವೇ ಕೂಡ ಡಿಸೈಡ್ ಮಾಡಿಕೊಂಡು ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಹಾಕಿ ಮುಗಿಸಿದೆ. ಈಗ ಇಲ್ಲಿ ಮೇಲೆ 2 ಲೀಫ್ ಥರ ಕಾಣಿಸ್ತಾ ಇದೆಯಲ್ವ, ತುಂಬಾ ಚಿಕ್ಕ ಚಿಕ್ಕ ಲೀವ್ಸ್ ಹಾಕಿದ್ದೀನಿ ಫ್ರೆಂಡ್ಸ್. ತುಂಬಾ ಮೈನ್ಯೂಟ್ ಆದ ವರ್ಕ್ ಇದು, ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಇದಕ್ಕೆ ನಾನು ಸಿಲ್ವರ್ ಕಲರಲ್ಲಿ ಕಟ್ ಬೀಡನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚಿಕ್ಕ ಸಣ್ಣ ಕಟ್ ಬೀಡಿದು. ಇದಕ್ಕೆ ಮೂರು ಬೀಡ್ಸ್ ಬರೋ ಥರ ಹಾಕ್ತಾಯಿದ್ದೀನಿ. ಸ್ಯಾರಿಯಲ್ಲಿ ಬೇರೆ ಯಾವ ಕಲರು ಇಲ್ಲ ಫ್ರೆಂಡ್ಸ್, ಓನ್ಲಿ ಸಿಲ್ವರ್ ಕಲರ್ ಇದೆ, ಮತ್ತು ಈ ಸೀ ಗ್ರೀನ್ ಕಲರ್ ಮಾತ್ರನೇ ಇರೋದ್ರಿಂದ ಬೇರೆ ಯಾವ ಕಲರು ನಾನು ಯೂಸ್ ಮಾಡ್ತಾ ಇಲ್ಲ. ಸಿಲ್ವರ್ ಮತ್ತು ಈ ಕಲರ್ಸ್ 2 ಕಲರ್ಸ್ ಮಾತ್ರನೇ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡ್ತಾಯಿದ್ದೀನಿ. ಈಗ ಎಣ್ಣಾಟ್ ಹಾಕ್ಕೊಂಡು ಇಲ್ಲಿ ಮೇಲೆ 3 ಇದು ಥರ ಕಾಣಿಸ್ತಾ ಇದೆ, ಅದಕ್ಕೆ ಲಾಂಗ್ ಫ್ರೆಂಚ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೆಲ್ಫ್ ಕಲರ್ ಥ್ರೆಡ್ಡಲ್ಲಿ ಲಾಂಗ್ ಫ್ರೆಂಚ್ ನಾಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಆದಷ್ಟು ಥ್ರೆಡ್ಸ್ ಯೂಸ್ ಮಾಡಿದ್ರಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಏನೇ ಡಿಸೈನ್ಸ್ ಮಾಡಿದ್ರೂ ಥ್ರೆಡ್ ಯೂಸ್ ಮಾಡೋದ್ರಿಂದ ಆ ಡಿಸೈನ್ಸ್ ಎಲ್ಲ ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ. ಈಗ ಅಲ್ಲಿ ಮೇಲೆ 3 ಲೀವ್ಸ್ ಥರ ಹಾಕಿರೋ ಜಾಗದಲ್ಲಿ ಜರಿ ಥ್ರೆಡ್ಡಲ್ಲಿ, ಸಿಲ್ವರ್ ಕಲರ್ ಜರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಹಾಕ್ಕೊಳ್ತೀನಿ. ಆ ಡಿಸೈನ್ ಏನಿದೆ ಅದಕ್ಕೆ ಮೇಲೆ ಹಾಗೆಯೇ ಚೈನ್ ಸ್ಟಿಚ್ ಮಾತ್ರ ಹಾಕ್ಕೊಳ್ತಾ ಹೋಗ್ತೀನಿ. ಈಗ ಎಣ್ಣಾಟ್ ಹಾಕ್ಕೊಂಡು, ಇದು ಸ್ವಲ್ಪ ಡಾರ್ಕ್ ಕಲರಲ್ಲಿ ಥ್ರೆಡ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಹಾಕಿರೋ ಫ್ರೆಂಚ್ ನಾಟ್ ಬೇರೆ ಕಲರ್ ಸ್ವಲ್ಪ ಸೆಲ್ಫ್ ಕಲರ್ ಆಗಿರುತ್ತೆ. ಈಗ ಹಾಕ್ತಾ ಇರೋ ಫ್ರೆಂಚ್ ನಾಟ್ ಬಂದು ಸ್ವಲ್ಪ ಲೈಟಾಗಿ ಹೆವಿ ಕಲರ್ ಇರುತ್ತೆ ಅಷ್ಟೇ. ಅದು ವಿಡಿಯೋದಲ್ಲಿ ನಿಮ್ಗೆ 2 ಒಂದೇ ಥರ ಕಲರ್ ಕಾಣಿಸ್ತಾ ಇದೆ, ನೇರವಾಗಿ ನೋಡಿದ್ರೇ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇದು ಸ್ವಲ್ಪ ಥ್ರೆಡ್ಸ್ ಜಾಸ್ತಿ ತೊಗೊಂಡಿರ್ತೀನಿ ಫ್ರೆಂಡ್ಸ್. ಈಗ ಹಾಕ್ತಾ ಇರೋದಕ್ಕೆ ಬರೀ 8 ಸ್ಟ್ರಾಂಡ್ಸ ಯೂಸ್ ಮಾಡಿದ್ದೀನಿ. ಇಲ್ಲಿ ದೊಡ್ಡದಾಗಿ ಕಾಣ್ತಾ ಇರೋ ಲಾಂಗ್ ಫ್ರೆಂಚ್ ನಾಟ್ಗೆ ಬಂದು ನಾನು 16 ಸ್ಟ್ರಾಂಡ್ಸ ಯೂಸ್ ಮಾಡಿರ್ತೀನಿ. ಈಗ ಇಲ್ಲಿ 3 ಫ್ರೆಂಚ್ ನಾಟ್ ಥರ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಡಿಸೈನ್ ಫಿನಿಶ್ ಆಗ್ತಾಯಿದೆ. ಫುಲ್ಲಾಗಿ ಎಲ್ಲನೂ ಇದೇ ರೀತಿಯೇ ಹಾಕ್ಕೊಂಡೋದ್ರೆ ಕಂಪ್ಲೀಟಾಗಿ ಹೋಗುತ್ತೆ. ನಾನು ಇಲ್ಲಿ ನಿಮ್ಗೆ ಎಲ್ಲನೂ ಹಾಕಿ ತೋರಿಸ್ತಾ ಇಲ್ಲ. ಸೊ ಈಗ ಇಲ್ಲಿ ಶುಗರ್ ಬೀಡಲ್ಲಿ ಒಂದು ಲೈನ್ ನೋಡಿ, ಅಲ್ಲಿ ಒಂದು ಸಣ್ಣ ಲೈನ್ ಥರ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ಸೇಮ್ ಶುಗರ್ ಬೀಡನ್ನ ತಗೊಂಡು ಫಿಲ್ ಮಾಡ್ತೀನಿ. ಲೈನಾಗಿ ಹಾಕ್ಕೊಳ್ತಾ ಹೋಗ್ತೀನಿ.
ಈಗ ಒಂದೇ ಒಂದು ಪರ್ಲ್ ಬೀಡ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ನಂಬರ್ 4 ಬೀಡು, ವೈಟ್ ಕಲರ್ ಪರ್ಲ್ ಬೀಡು ನಂಬರ್ 4 ಕೊಡ್ತಾಯಿದ್ದೀನಿ. ಅಷ್ಟೇ ಫ್ರೆಂಡ್ಸ್, ಇದು ಫಿನಿಶ್ ಆಯಿತು. ಈಗ ನಾನು ಬ್ಯಾಕ್ ನೆಕ್ಗೆ ಫುಲ್ಲಾಗಿ ಡಿಸೈನ್ ಮಾಡಿದ್ದೀನಿ. ಅದನ್ನು ಯಾವ ರೀತಿ ಇದೆ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಇದು ಫುಲ್ಲಾಗಿ ಹಾಕ್ಕೊಂಡು ತೋರ್ಸೋಕ್ಕೆ ಟೈಮ್ ಇರೋಲ್ಲ, ವಿಡಿಯೋ ಲಾಂಗ್ ಆಗುತ್ತೆ. ಅದಕ್ಕೋಸ್ಕರ ಆಲ್ರೆಡಿ ಹಾಕಿಟ್ಟಿರೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಫುಲ್ ಫಿನಿಶ್ ಆದಮೇಲೆ ಈ ರೀತಿ ಇದೆ. ಎಷ್ಟು ಚೆನ್ನಾಗಿದೆ ಅಂಥೇಳಿ ನೀವೇ ನೋಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ತೋರಿಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೇರವಾಗಿ ನೋಡೋಕ್ಕೆ ಲೈಟಾಗಿ ಕಾಣಿಸ್ತಾ ಇದೆ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.